ಕ್ರೆಡಿಟ್ ಕಾರ್ಡ್ ಇದೆ ಅಂತ ಹೇಳ್ಬಿಟ್ಟು ದೊಡ್ಡ ಮೊತ್ತದ ಅಮೌಂಟಲ್ಲಿ ಏನೋ ಪರ್ಚೇಸ್ ಮಾಡಿಬಿಡ್ತಾರೆ. ಲಾಸ್ಟ್ಗೆ ಮಂತ್ ಎಂಡ್ ಬಂದಾಗ ಅಥವಾ ಆ ಡ್ಯೂ ಡೇಟ್ ಬಂದಾಗ ಕಟ್ಲಿಕ್ಕೆ ಆಗಲ್ಲ. ಯಾವುದೋ ಒಂದು ದೊಡ್ಡ ಮೊತ್ತದ ಪರ್ಚೇಸ್ ಮಾಡಿಬಿಡ್ತಾರೆ. ಅವ್ರಿಗೆ ನಾನಿನ್ನು 45 ದಿನದೊಳಗಡೆ ಕಟ್ಬಿಡ್ತೀನಿ ಅನ್ನೋ ಮನಸ್ಸಿರುತ್ತೆ. ಆದರೆ ಕಟ್ಟಕ್ಕಾಗಲ್ಲ. ಅದಕ್ಕೆ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ನೀವು ಅದನ್ನು EMI ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಕ್ರೆಡಿಟ್ ಕಾರ್ಡ್ ಬಳಸಿ ಬಿಗ್ ಅಮೌಂಟ್ ಪರ್ಚೇಸ್ ಮಾಡಿದಾಗ ನೀವು ಅದಕ್ಕೆ ಆನ್ ಟೈಮ್ ಕಟ್ಟಕ್ಕಾಗಲಿಲ್ಲ ಅಂದರೆ 6 months ಅಥವಾ 12 months EMI ಸುಲಭ ಮಾಸಿಕ ಕಂತಾಗಿ ಅದನ್ನು ಪರಿವರ್ತನೆ ಮಾಡಿಕೊಡಿ. ಬಾಕಿ ಮೊತ್ತವನ್ನು EMIಗೆ ಮಾಡಿಕೊಂಡ್ರೆ ಏನು ಲಾಭ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಕ್ರೆಡಿಟ್ ಕಾರ್ಡ್ ಸಾಲದ ಬಡ್ಡಿ ದರ ವಾರ್ಷಿಕ 18% ಬರುತ್ತೆ ಯಾವಾಗ ನೀವು EMIಗೆ ಕನ್ವರ್ಟ್ ಮಾಡಿಸ್ಕೊಂಡ್ರೆ. ನೀವು EMIಗೆ ಕನ್ವರ್ಟ್ ಮಾಡಿಸ್ಕೊಳ್ಳದೆ ಬರೀ ಮಿನಿಮಮ್ ಅಮೌಂಟ್ ಡ್ಯೂ ಕಟ್ತಾ ಹೋದರೆ 42-43% ಬಡ್ಡಿ ಬರುತ್ತೆ. ನೀವು ಇಲ್ಲಿ EMIಗೆ ಅದನ್ನು ಕನ್ವರ್ಟ್ ಮಾಡಿಸ್ಕೊಂಡ್ರೆ 18 to 19% ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.